ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಒಳ್ಳೆಯವನು. ಹಲ್ಲೆಲೂಯಾ. ಯೇಸು ಒಳ್ಳೆಯವನು. ಆತನು ಒಳ್ಳೆಯದನ್ನು ಮಾಡುವ ದೇವರಾಗಿದ್ದಾನೆ. ಆತನಂಥ ಒಳ್ಳೆ ದೇವರು ನಮಗೆ ಈ ಲೋಕದಲ್ಲಿ ಎಲ್ಲೂ ಸಿಗೋದಿಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರು ನಮಗೆ ಧೈರ್ಯ ಕೊಡುತ್ತಾನೆ. ಹಲ್ಲೆಲೂಯಾ. ದೇವರು ಹೀಗೆ ಮಾತಾಡುತ್ತಾನೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ಹೀಗೆ ಮಾತಾಡುತ್ತಾರೆ. ಹಲ್ಲೆಲೂಯಾ. ಕೀರ್ತನೆ 91ರಲ್ಲಿ 5ನೇ ವಚನ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಅಲ್ಲಿ ದೇವರು ಈ ಹೊತ್ತಿನ ವಾಗ್ದಾನ ನಿಮಗಾಗಿ ತಿಳಿಸುತ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರು ನಿಮಗಾಗಿ ತಿಳಿಸುತ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಇರುಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕಡೆಗೂ ಅಂಜ ಕಾರಣವಿಲ್ಲ. ಹಲ್ಲೆಲೂಯಾ. ನೀವು ಅಂಜ ಕಾರಣವಿಲ್ಲ ಎಂಬುದಾಗಿ ದೇವರು ಶ್ರೇಷ್ಠವಾಗಿ ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಇರುಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ ನೀವು ಭಯಪಡಬಾರದು. ಪ್ರೈಸ್ ದ ಲಾರ್ಡ್. ನಿಮಗೆ ಭಯ ಇರಬಾರದು. ಯೇಸುವಿನ ನಾಮದಲ್ಲಿ ನಿಮಗೆ ಧೈರ್ಯ ಉಂಟಾಗಬೇಕು. ನೀವು ಯಾವಾಗ ವಾಕ್ಯವನ್ನು ಧ್ಯಾನಿಸೋಕೆ ಸ್ಟಾರ್ಟ್ ಮಾಡುತ್ತೀರೋ ಆಗ ಯೇಸು ಕ್ರಿಸ್ತನ ಧೈರ್ಯ ನಿಮ್ಮಲ್ಲಿ ಬರುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಿಮ್ಮ ಸಂಗಡ ಇದ್ದಾನೆ. ಆತನು ನಿಮಗೆ ಸಹಾಯ ಮಾಡುವ ದೇವರಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಇರುಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ ನೀವು ಭಯಪಡಬಾರದು. ಹಲ್ಲೆಲೂಯಾ. ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲಲ್ಲಿ ಸಂಚರಿಸುವ ವಿಪತ್ತಿಗೂ ನೀವು ಹೆದರುವ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ. ಸ್ವಲ್ಪ ಏನೋ ಆಗಿದರೆ ನಾವೇನು ಮಾಡ್ತೇವೆ ಗೊತ್ತಾ? ಹೆದರುತ್ತೇವೆ. ಹಲ್ಲೆಲೂಯಾ. ಅಯ್ಯೋ, ಹೇಗಾಗುತ್ತದೋ ಏನಾಗುತ್ತದೋ ಎಂದು ಭಯ ಉಂಟಾಗುತ್ತದೆ. ಈ ಭಯ ಎಲ್ಲಿಂದ ಬರುತ್ತೆ ಗೊತ್ತಾ? ಇದು ಸೈತಾನದಿಂದಲೇ ಬರುತ್ತದೆ. ಹಲ್ಲೆಲೂಯಾ. ಇದು ಸೈತಾನದಿಂದಲೇ ಭಯ ಬರುವುದು. ಹಲ್ಲೆಲೂಯಾ. ನಮಗೆ ದೇವರು ಹೇಡಿತನದ ಆತ್ಮ ಕೊಟ್ಟಿಲ್ಲ. ಹಲ್ಲೆಲೂಯಾ. ನಮಗೆ ದೇವರು ಧೈರ್ಯದ ಆತ್ಮ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಆ ಧೈರ್ಯದ ಆತ್ಮದಲ್ಲಿ ನಾವು ದೇವರ ವಾಕ್ಯಗಳನ್ನು ತುಂಬಿಡಬೇಕು. ಪ್ರೈಸ್ ದ ಲಾರ್ಡ್. ನಮಗೆ ಈ ಬೈಬಲಲ್ಲಿ ಏನಿದೆ ಗೊತ್ತಾ? ಮನುಷ್ಯನು ಹುಟ್ಟಿದು ಸಾಯುವವರೆಗೂ ಏನಿದೆ, ಹೇಗೆ ಇರಬೇಕು, ಹೇಗೆ ಬದುಕಬೇಕು ಎಲ್ಲವೂ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ನಮಗೆ ಯಾವಾಗ ಭಯ ಬರುತ್ತದೆ ಗೊತ್ತಾ? ನಾವು ಬೈಬಲನ್ನು ಚೆನ್ನಾಗಿ ಧ್ಯಾನಿಸುವುದು ಇಲ್ಲವೋ ಆಗ ಆ ಭಯವು ನಮ್ಮಲ್ಲಿ ಉಂಟಾಗುತ್ತದೆ. ಹಲ್ಲೆಲೂಯಾ. ಒಂದು ವೇಳೆ ನಾವು ಈ ವಾಕ್ಯವನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡಿದರೆ, ಈ ವಾಕ್ಯವನ್ನು ಕರೆಕ್ಟಾಗಿ ನಾವು ಫಾಲೋ ಮಾಡಿದರೆ, ಈ ವಾಕ್ಯ ನಾವು ಕರೆಕ್ಟಾಗಿ ಧ್ಯಾನಿಸೋರಾದರೆ ನಮಗೆ ಭಯ ಇರುವುದಿಲ್ಲ. ಹಲ್ಲೆಲೂಯಾ. ನಿನ್ನ ಒಳಗೆ ಬರುವ ಎಲ್ಲ ರೋಗಗಳಿಗಾಗಲಿ, ಎಲ್ಲ ಸಮಸ್ಯೆಗಳಿಗಾಗಲಿ ಇದರಲ್ಲಿ ಉತ್ತರವಿದೆ. ಹಲ್ಲೆಲೂಯಾ. ಇದರಲ್ಲಿ ಉತ್ತರ ಇದೆ. ಪ್ರೈಸ್ ದ ಲಾರ್ಡ್. ಅದರಿಂದ ಹೇಗೆ ನಾವು ಹೊರಗೆ ಬರಬೇಕೆಂಬುದಾಗಿ ಬೈಬಲಲ್ಲಿ ದೇವರು ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಒಂದು ಬಡತನ ನಮ್ಮ ಮಧ್ಯದಲ್ಲಿ ಇದೆ ಅಂದರೆ ಅದರಿಂದ ನಾವು ಹೊರಗೆ ಯಾವ ರೀತಿ ಬರಬೇಕು, ಆಚೆ ಯಾವ ರೀತಿ ಬರಬೇಕೆಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ನಾವು ಸತ್ಯವೇದ ಓದಿ ಅದನ್ನು ಧ್ಯಾನಿಸುತ್ತಿರುವಾಗ ಆ ವಾಕ್ಯ, ಆ ದೇವರು ಮಾಡಿರುವ ವಾಗ್ದಾನಗಳನ್ನು ನಮ್ಮ ಜೀವನದಲ್ಲಿ ನೆರವೇರುವುದು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆತನು ಒಳ್ಳೆಯವನಾಗಿದ್ದಾನೆ. ಕರ್ತನು ಒಳ್ಳೆಯವನಾಗಿದ್ದಾನೆ. ಆತನು ಬರೀ ಒಳ್ಳೆಯವನು ಮಾತ್ರವಲ್ಲ, ನಿನಗೆ ದೇವರು ತಂದೆಯಾಗಿದ್ದಾನೆ. ಹಲ್ಲೆಲೂಯಾ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾನು ನಿನಗೆ ತಂದೆಯಾಗಿದ್ದೇನೆ, ನೀನು ನನಗೆ ಮಗನಾಗಿರುವೆ ಎಂಬುದಾಗಿ ವೇದದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮಗೆ ತಂದೆ ಆಗಿದ್ದಾನೆ.
ಹಲ್ಲೆಲೂಯ. ನಮಗೆ ಯಾವ ಕೊರತೆ ಇಲ್ಲ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾನು ನಿನ್ನನ್ನು ಹಸಿರು ಗಾವಲುಗಳಲ್ಲಿ ತಂಗಿಸುತ್ತೇನೆ, ವಿಶ್ರಾಂತಿಕರವಾದ ನೀರಿನ ಬಳೆಗೆ ಬರಮಾಡುತ್ತೇನೆಂದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ಆ ವಾಕ್ಯವನ್ನು ಇಟ್ಟು ನಮ್ಮ ಬಡತನ ಜೀವನದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಅದು ಹಾಗೆಯೇ ನೆರವೇರುತ್ತದೆ. ಆ ವಾಕ್ಯ ದೇವರು ಮಾಡಿಟ್ಟಿರುವ ವಾಗ್ದಾನವನ್ನು ನಮ್ಮ ಜೀವನದಲ್ಲಿ ನೆರವೇರುತ್ತವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ನಿನ್ನನ್ನು ಹಸಿರು ಗಾವಲುಗಳಲ್ಲಿ ತಂಗಿಸುವ ದೇವರು ನಿನ್ನ ಸಂಗಡಿದ್ದಾನೆ. ನೀನು ಇನ್ನು ಮೇಲೆ ಕೊರತೆ ಎಂಬುದು ನೋಡುವುದಿಲ್ಲ. ನೀನು ಇನ್ನು ಮೇಲೆ ನಿನ್ನ ಅವಮಾನ ಎಂಬುದು ನೋಡುವುದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಸೋತೋಗಬೇಡ. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಹೆದರಬೇಡ, ಲೋಕವನ್ನು ನಾನು ಜಯಿಸಿದ್ದೇನೆ ಎಂಬುದಾಗಿ ಯೇಸು ರಾಜ ಹೇಳುತ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನನ್ನು ಸೃಷ್ಟಿ ಮಾಡಿರೋದು ಯೇಸುವಿಗೆ ಒಂದು ಪ್ಲಾನ್ ಇದೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ನೀನು ಯಾವಾಗ ದೇವರ ಬಳಿಗೆ ನೀನು ಬರ್ತೀಯೋ, ಯಾವಾಗ ದೇವರನ್ನು ನೀನು ಈತನು ನನ್ನ ದೇವರಾಗಿದ್ದಾನೆ, ಈತನು ನನಗಾಗಿ ಸತ್ತು 3ನೇ ದಿವಸಲು ಎದ್ದು ಬಂದಿದ್ದಾನೆ, ನನ್ನ ಯೇಸು ಜೀವಿಸುತ್ತಾ ಇದ್ದಿದ್ದಾರೆ, ನನ್ನ ಯೇಸು ನನ್ನ ಮಧ್ಯದಲ್ಲಿದ್ದಾರೆ ಎಂದು ಯಾವಾಗ ನೀನು ಡಿಸೈಡ್ ಮಾಡ್ತೀಯೋ ಆವಾಗ ಯೇಸುವಿನ ಕೃಪೆ ನಿನ್ನ ಜೀವನದಲ್ಲಿ ಕೆಲಸ ಮಾಡುತ್ತದೆ. ಹಲ್ಲೆಲೂಯ. ನೀನು ಬಾಯಿ ತೆರೆದು ನುಡಿಯಬೇಕು. ಈ ವಾಗ್ದಾನ ದೇವರು ನನಗಾಗಿ ಮಾಡಿದರೆಂದು ನುಡಿಯಬೇಕು. ಈ ವಾಗ್ದಾನ ದೇವರು ನನಗಾಗಿ ಬರೆದಿಟ್ಟಿದರೆಂದು ನುಡಿಯಬೇಕು. ಪ್ರೈಸ್ ದಿ ಲಾರ್ಡ್. ನಿನ್ನನ್ನು ದೇವರು ಹಾಲು ಜೇನು ಹರಿಯುವ ದೇಶದಲ್ಲಿ ಸಂಚರಿಸುತ್ತೇನೆ ಎಂದು ಹೇಳಿದ್ದಾರೆ, ಅಲ್ಲಿಗೆ ತಲುಪಿಸುತ್ತೇನೆ ಅಂತ ಹೇಳಿದ್ದಾರೆ, ಅಲ್ಲಿ ನಿನ್ನನ್ನು ಇಡುತ್ತೇನೆ ಅಂತ ಹೇಳಿದ್ದಾರೆ. ಈ ವಾಗ್ದಾನ ನನಗಾಗಿ ಯೇಸು ಮಾಡಿದರೆಂದು ನಾವು ನಂಬಬೇಕು. ನಾವು ಯಾವಾಗ ಯೇಸುವಿನ ಮೇಲೆ ನಾವು ನಂಬಿಕೆ ಇಡುತ್ತೇವೋ ಆ ವಾಗ್ದಾನ ನನ್ನ ಜೀವನದಲ್ಲಿ ನೆರವೇರುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ನಮ್ಮ ಸಮಸ್ಯೆಗಳನ್ನು ನೋಡಿ ನಾವು ಡಿಸೈಡ್ ಮಾಡಬಾರದು, ಇನ್ನು ಮೇಲೆ ನಾನು ಮೇಲೆ ಬರುವುದಿಲ್ಲ ಎಂದು. ಹಲ್ಲೆಲೂಯ. ಪೇತ್ರನು ಅಲ್ಲಿ ಸಮುದ್ರದಲ್ಲಿ ಮುಳುಗುವಾಗ ದೇವರು ಕೈ ಚಾಚಿ ಅವನನ್ನು ಕರೆದಿದೆ, ಕೈ ಚಾಚಿ ಹಿಡಿದು ಮೇಲೆ ಕೆತ್ತಿದರಲ್ವಾ. ಪ್ರೈಸ್ ದಿ ಲಾರ್ಡ್. ನಿನ್ನನ್ನು ಸಹ ನಿನ್ನನ್ನು ಮುಳುಗಿಸುವ ನಿನ್ನ ಸಮಸ್ಯೆಗಳ ಮಧ್ಯದಲ್ಲಿ ಯೇಸು ನಿನಗೆ ಮೇಲಕ್ಕೆ ಎತ್ತುತ್ತಾರೆ. ಯೇಸು ನಿನ್ನನ್ನು ಉದ್ಧಾರ ಮಾಡಬೇಕೆಂದು ಈ ಭೂಮಿಗೆ ತಂದಿರೋದು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನ ಜೊತೆ ಇರುವ ಯೇಸು ಆತನು ಸರ್ವಶಕ್ತನಾಗಿದ್ದಾನೆ. ನಿನ್ನ ಜೀವನ ಆತನ ಕೈಯಲ್ಲಿ ಕೊಡಬೇಕು. ನಿನ್ನ ಹೃದಯ ಆತನಿಗಾಗಿ ತೆರೆದಿಡಬೇಕು. ಆಗ ಯೇಸು ಒಳಗಡೆ ಬಂದು ಯಾವ ರೀತಿ ಜಕ್ಕಯ್ಯನ ಮನೆ ದೇವರ ರಕ್ಷಣೆವಾಯಿತು ಅಂತ ಹೇಳಿದರು, ಅದೇ ಪ್ರಕಾರ ನಿನ್ನ ಮನೆ ದೇವರ ರಕ್ಷಣೆ ಮಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ನೀನು ಸೋತು ಹೋಗಬೇಡ. ನಿನಗೆ ಇರುವ ಪರಿಸ್ಥಿತಿಯನ್ನು ನೋಡಿ ನೀನು ಸೋತು ಹೋಗಬೇಡ. ಯೇಸು ನಿನ್ನ ಸಂಗಡಿದ್ದಾರೆ. ಹಲ್ಲೆಲೂಯ. ಲೋಕದಾಗಿರುವವನಕ್ಕಿಂತಲೂ ನಿನ್ನ ಒಳಗಿರುವವನು ಹೆಚ್ಚಿನವನು. ಲೋಕದಲ್ಲಿ ಇರುವವನಕ್ಕಿಂತಲೂ ನಿನ್ನೊಳಗಿರುವ ಯೇಸು ಹೆಚ್ಚಿನವನು. ಆ ಯೇಸುವಿನ ಕೈಯಲ್ಲಿ ನಿನ್ನ ಹೃದಯ ಕೊಟ್ಟು ನೋಡು. ಹಲ್ಲೆಲೂಯ. ನಿನ್ನ ಹೃದಯದಲ್ಲಿ ಯೇಸು ಬೆಳಕಾಗಿ ಬರುತ್ತಾರೆ. ಹಲ್ಲೆಲೂಯ. ಆ ಕತ್ತಲಲ್ಲಿ ಕೂತಿದ್ದೀ ನೀನು, ಆದರೆ ಯೇಸು ನಿನಗೆ ಬೆಳಕಾಗಿ ಬರುತ್ತಾರೆ. ಪ್ರೈಸ್ ದಿ ಲಾರ್ಡ್. ಆ ಬೆಳಕಾಗಿ ಬಂದು ಆ ದೇವರು ನಿನ್ನನ್ನು ಬೆಳಕಾಗಿ ಮಾರ್ಪಡಿಸುತ್ತಾರೆ. ನೀನು ಹೋಗುವ ಮಾರ್ಗದಲ್ಲಿ ಅನೇಕರಿಗೆ ರೋಗವಾಸಿಯಾಗುತ್ತವೆ, ಅನೇಕರಿಗೆ ನೀನು ಆಧಾರವಾಗಿರ್ತೀಯ. ನಿನ್ನ ಹಾಗೆ ಮುರಿದು ಹೋಗಿರುವ ಮನಸ್ಸುಳ್ಳವರಿಗೆ ನೀನು ಆಧಾರವಾಗಿರ್ತೀಯ, ನೀನೇ ಅವರಿಗೆ ಮಾರ್ಗವಾಗಿರ್ತೀಯ. ಹಲ್ಲೆಲೂಯ. ಪೌಲ ಸೀಲನು ಆತನು ಹೋಗುವ ಮಾರ್ಗದಲ್ಲಿ ರೋಗಿಗಳನ್ನು ತಂದು ಕೂಡಿಸ್ತಾ ಇದ್ದಿದ್ರು. ಯಾಕೆ ಗೊತ್ತಾ? ಆತನು ನೆರಳು ಅವರ ಮೇಲೆ ಬಿದ್ದರೆ ಅವರಿಗೆ ಗುಣವಾಗುತ್ತಾ ಇತ್ತು. ಹಲ್ಲೆಲೂಯ. ಪರಿಶುದ್ಧಾತ್ಮನನ್ನು ಕೇಳು. ಪರಿಶುದ್ಧ ಆತ್ಮನೇ ನನ್ನನ್ನು ಅಭಿಷೇಕ ಮಾಡು. ಏಸಯ್ಯ, ನನ್ನನ್ನು ಅಭಿಷೇಕ ಮಾಡು, ಪಾಪಿಯಾದ ನನ್ನನ್ನು ಕರುಣಿಸು ಎಂದು ನೀನು ಕೇಳು.
ದೇವರು ನಿನ್ನನ್ನು ಶುದ್ಧ ಮಾಡುತ್ತಾರೆ. ದೇವರು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆಯಲ್ಲ, ಕುಂಬಾರನ ಕೈಯಲ್ಲಿ ಕೆಟ್ಟೋದ ಮಡಕೆಯನ್ನು ಪುನಃ ತಕೊಂಡು ಅದನ್ನು ಸರಿ ಮಾಡುವ ದೇವರಾಗಿದ್ದಾನೆ. ನನ್ನ ಕುಂಬಾರನು ಈ ಲೋಕದ ಕುಂಬಾರನಾಗಲ್ಲ, ಆತನಕ್ಕಿಂತ ಸಾವಿರಾರು ಪಟ್ಟು ಪ್ರೀತಿಯುಳ್ಳುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಾನು ಹೆಂಗೆ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡಬೇಕೆಂದು ಕೇಳ್ತೀಯ? ಇಲ್ಲ, ದೇವರಲ್ಲಿ ಪ್ರಾರ್ಥನೆ ಮಾಡೋದಕ್ಕಾಗಿ ಪ್ರತಿಯೊಬ್ಬನಿಗೆ ಅಧಿಕಾರ ಇದೆ. ಪ್ರತಿಯೊಂದು ಮನುಷ್ಯನಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡುವ ಅಧಿಕಾರ ಉಂಟು. हालेलुया। हर एक व्यक्ति को परमेश्वर के पास जाने का अधिकार है। उस अधिकार आप शैतान के हाथ में ना दे दें, उस अधिकार आप छीन लीजिए। उस अधिकार छीनना है तो दौलत से नहीं छीन सकते हो, आपके पास जो प्रॉपर्टी है वो दे के नहीं छीन सकते हो। केवल विश्वास रखना है, विश्वास से प्रार्थना करके उस अधिकार छीन सकते हो। ಪ್ರೈಸ್ ದ ಲಾರ್ಡ್। ಆ ಅಧಿಕಾರ ನಿನಗೆ ಬರಬೇಕಾದ್ರೆ ನೀನು ಪ್ರಾರ್ಥನೆ ಮಾಡಬೇಕು. ಅದು ಬೆಳ್ಳಿ ಬಂಗಾರವನ್ನು ಕೊಟ್ಟು ಕೊಂಡುಕೊಳ್ಳೋದಲ್ಲ, ನನಗಿರುವ ಆಸ್ತಿಯನ್ನು ಕೊಟ್ಟು ಕೊಂಡುಕೊಳ್ಳೋದಲ್ಲ. ನಿನ್ನ ಹೃದಯದಿಂದ ನಂಬಬೇಕು, ನಿನ್ನ ಹೃದಯದಿಂದ ಆತನ ಮೇಲೆ ನಂಬಿಕೆ ಇಡು. ಆ ದೇವರು ನಿನಗೆ ಸಹಾಯ ಮಾಡುತ್ತಾನೆ. ಯಾಕಂದರೆ ಆತನು ಇರುವುದು ರಾಜಾದಿರಾಜನು. ಹಲ್ಲೆಲೂಯಾ। वो मालिक है, हालेलुया। वो खुदा है, हम उससे कुछ दे नहीं सकते हैं। ಯಾಕಂದರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದು, ಆಕಾಶವು ನನ್ನ ಸಿಂಹಾಸನ, ಭೂಮಿಯು ನನ್ನ ಪಾದಪೀಠವಾಗಿದೆ. ಹಲ್ಲೆಲೂಯಾ। ಆತನಿಗೆ ಕೊಡುವಷ್ಟು ಯೋಗ್ಯತೆ ನನ್ನಲ್ಲಿಲ್ಲ, ನನ್ನಲ್ಲಿರುವುದು ಆ ಹೃದಯ. ಆತನು ಕೇಳಿರುವುದು, ನಿನ್ನ ಹೃದಯವನ್ನು ನನಗೆ ತೆರೆದಿಡು ಎಂಬುದಾಗಿ ಕೇಳಿರುವುದು. ಹಲ್ಲೆಲೂಯಾ। ನಿನ್ನ ಹೃದಯ ನನಗಾಗಿ ತೆರೆದಿಡು, ನಾನು ಒಳಗೆ ಬಂದು ವಾಸ ಮಾಡುವೆನು. ಒಂದು ವೇಳೆ ಯೇಸು ಬಂದು ನಮ್ಮ ಹೃದಯದ ವಾಸ ಮಾಡುವಾಗ ಅಲ್ಲಿ ಆನಂದವೇ ಆನಂದವಾಗಿರುತ್ತದೆ. ಹಲ್ಲೆಲೂಯಾ। ಅಲ್ಲಿ ಸಮಾಧಾನವೇ ಸಮಾಧಾನವಾಗಿರುತ್ತದೆ. ಅಂಥ ಸಮಾಧಾನ ಈ ಲೋಕದಲ್ಲಿ ಎಲ್ಲೂ ಸಿಗುವುದಿಲ್ಲ. ಯೇಸು ಯಾವ ಸಮಾಧಾನ ನನಗೆ ಕೊಡುತ್ತಾನೋ ಅಂಥ ಸಮಾಧಾನ ಈ ಪ್ರಪಂಚದಲ್ಲಿ ಎಲ್ಲೂ ಸಿಗುವುದಿಲ್ಲ. ಹಲ್ಲೆಲೂಯಾ। ಯಾಕಂದರೆ ಯೇಸು ಕ್ರಿಸ್ತನು ಸಮಾಧಾನದ ಪ್ರಭು ಆಗಿದ್ದಾರೆ. ಯೇಸು ಕ್ರಿಸ್ತನು ಸಮಾಧಾನದ ಪ್ರಭು ಆಗಿದ್ದಾರೆ. ಆತನು ಒಳ್ಳೆ ದೇವರಾಗಿದ್ದಾನೆ. ಪ್ರೈಸ್ ದ ಲಾರ್ಡ್। ಆತನು ಒಳ್ಳೆ ದೇವರಾಗಿದ್ದಾನೆ. ನಿನ್ನ ಇಷ್ಟಾಂತರಗಳನ್ನು ನೆರವೇರಿಸುವ ದೇವರಾಗಿದ್ದಾನೆ. ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ನಾನು ನಿನ್ನ ಇಷ್ಟಾಂತರಗಳನ್ನು ನೆರವೇರಿಸುವೆನು. ನೀನು ಮೊಳಕಾಲೂರಿ ಪ್ರಾರ್ಥನೆ ಮಾಡಿ ಕೇಳು, ದೇವರೇ ನಿನ್ನ ವಾಕ್ಯದಲ್ಲಿ ನನ್ನ ಇಷ್ಟಾಂತರಗಳನ್ನು ನೆರವೇರಿಸುವ ದೇವರು ನೀನಾಗಿದ್ದೀಯಾ, ನನ್ನನ್ನು ನೆರವೇರಿಸು ಎಂಬುದಾಗಿ ಕೇಳು. ಯಾವ ಸಮಸ್ಯೆಗಾಗಿ, ಯಾವ ವಿಷಯಕ್ಕಾಗಿ ನೀನು ಪ್ರಾರ್ಥನೆ ಮಾಡುತ್ತಾ ಇದ್ದೀಯಾ, ಆ ವಾಕ್ಯವನ್ನು ಇಟ್ಟು ಪ್ರಾರ್ಥನೆ ಮಾಡು. ಪರಿಶುದ್ಧಾತ್ಮನೇ, ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಈ ವಾಕ್ಯ ನನ್ನ ಜೀವನದಲ್ಲಿ ನೆರವೇರುವಂತೆ ಸಹಾಯ ಮಾಡು ಎಂದು ನಿನ್ನ ದೇವರಲ್ಲಿ ಕೇಳು. ಹಲ್ಲೆಲೂಯಾ। ಆ ದೇವರು ನಿನಗೆ ಧಾರಾಳವಾಗಿ ಕೊಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ। ಅನೇಕರು ಗೌರ್ಮೆಂಟ್ ಜಾಬ್ಗಾಗಿ ಇಷ್ಟಪಟ್ಟು ನನಗೆ ಗೌರ್ಮೆಂಟ್ ಜಾಬ್ ಬರಬೇಕೆಂದು ಎದುರು ನೋಡ್ತಾ ಇರ್ತಾರೆ. ಹಲ್ಲೆಲೂಯಾ। ಆ ವಾಕ್ಯವನ್ನು ಇಟ್ಟು ಪ್ರಾರ್ಥನೆ ಮಾಡು. ಆ ವಾಕ್ಯವನ್ನು ನಾವು ಧ್ಯಾನಿಸದೆ ನಾವು ರೆಡಿಯಾಗಿ ಅದಕ್ಕೆ ಬೇಕಾಗಿರೋದೆಲ್ಲವನ್ನು ತಗೊಂಡು ಹೋಗುತ್ತೇವೆ. ಪ್ರೈಸ್ ದ ಲಾರ್ಡ್। ನಾವು ಎಲ್ಲವನ್ನು ಬೇಕಾಗಿರೋದು, ಇವಾಗ ನನಗೆ ಒಂದು ಎಕ್ಸಾಮ್, ಗೌರ್ಮೆಂಟ್ ಜಾಬಿಗಾಗಿ ಇವತ್ತು ನನಗೆ ಎಕ್ಸಾಮ್ ಇದೆ ಅಂದರೆ ನಾನು ಎಲ್ಲೇ ಇದ್ದರೂ ಹೋಗಿ ಅದಕ್ಕೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಹೋಗುತ್ತೇವೆ. ಹಲ್ಲೆಲೂಯಾ। ಅದೇ ಪ್ರಕಾರ ಕ್ರಿಸ್ತನ ಕೈಯಲ್ಲಿ ಒಪ್ಪಿಸು. ಹಲ್ಲೆಲೂಯಾ। ಪರಿಶುದ್ಧ ಆತ್ಮನೇ, ಈ ಗೌರ್ಮೆಂಟ್ ಜಾಬಿಗಾಗಿ ನಾನು ಅಪ್ಲೈ ಮಾಡಿದ್ದೇನೆ, ನನ್ನನ್ನು ಸಹಾಯ ಮಾಡು ಎಂದು ಕೇಳು. ಯೇಸು ಕ್ರಿಸ್ತನು ಸಹಾಯ ಮಾಡುತ್ತಾನೆ. ಕೆಲವೊಂದು ಹೇಗಿದೆ ಗೊತ್ತಾ, ನಾನು
ಓದಿರುವುದು ನಾನು ಎಲ್ಲರಿಗಿಂತ ಚೆನ್ನಾಗಿ ಓದಿದ್ದೇನೆ, ನಾನು ಪಾಸಾಗುತ್ತೇನೆ ಎಂಬುದಾಗಿ ನಾನು ಕಾಲ ಮೇಲೆ ನಾನು ನಿಂತುಕೊಳ್ಳುತ್ತೇನೆಂದು ಯೋಚನೆ ಮಾಡುತ್ತಾರೆ. ಆ ರೀತಿ ಯೋಚನೆ ಮಾಡಬಾರದು. ನಾವು ಎಷ್ಟು ಹೊತ್ತು ಬುಕ್ ಓದುತ್ತೇವೆ. ಹಲ್ಲೆಲೂಯಾ. ಒಂದು ವೇಳೆ ಎಕ್ಸಾಮ್ ಇದ್ದರೆ ಒಂದು ವಾರದಿಡಿದು ನಾವು ಬುಕ್ ಏನು ಮಾಡ್ತೇವೆ, ಸ್ಟಡಿ ಮಾಡುತ್ತೇವೆ. ರಾತ್ರಿಯೆಲ್ಲ ಕೂತುಕೊಂಡು ಸ್ಟಡಿ ಮಾಡುತ್ತೇವೆ. ಹಲ್ಲೆಲೂಯಾ. ಅದೇ ನೀನು ಕ್ರಿಸ್ತನ ಕೈಯಲ್ಲಿ ಒಪ್ಪಿಸು, ಬೈಬಲನ್ನು ಧ್ಯಾನ ಮಾಡು. ಆ ಬೈಬಲ್ ಧ್ಯಾನ ಮಾಡುವಾಗ ಬೈಬಲಲ್ಲಿ ಶ್ವಾಸ ಮಾಡು. ನೀನು ಬೈಬಲಲ್ಲಿ ನಿನ್ನ ನಂಬಿಕೆ ಇಡುವುದಾದರೆ, ದೇವರ ವಾಕ್ಯದಲ್ಲಿ ನೀನು ನಂಬಿಕೆ ಇಡುವುದಾದರೆ, ಆತನ ವಚನದಲ್ಲಿ ನೀನು ನಂಬುವುದಾದರೆ, ಆ ಯೇಸು ಬಂದು ಆ ಗಳಿಗೆಯಲ್ಲಿ ನಿನಗೆ ಸಹಾಯ ಮಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ಬುಕ್ ಓದಿರುವುದು ಕೆಲವೊಂದು ಸಮಯದಲ್ಲಿ ಅದು ಮರೆತು ಹೋಗಬಹುದು. ಆದರೆ ನನ್ನ ಯೇಸು ಕ್ರಿಸ್ತನ ವಾಕ್ಯವನ್ನು ನೀನು ಓದಿ ಆತನ ಮೇಲೆ ನಿನ್ನ ಆಧಾರವಿಕ್ಕಿ, ಪರಿಶುದ್ಧಾತ್ಮನೇ ಈ ಎಕ್ಸಾಮ್ ನಾನು ಬರಿಬೇಕಾದ್ರೆ ಇದು ನಿನ್ನ ಕೃಪೆ ಪರಿಶುದ್ಧಾತ್ಮನೇ ಎಂದು ಹೇಳಿ ನಾನು ಮುಂದೆ ಸಾಗುವಾಗ ದೇವರು ಹೇಳುತ್ತಾನೆ, ನನ್ನ ದೂತನು ನಿನ್ನ ಮುಂದೆ ಕಳಿಸುತ್ತೇನೆಂಬುದಾಗಿ. ಹಲ್ಲೆಲೂಯಾ. ಆ ದೂತನು ಬಂದು ನಿನಗೆ ಸಹಾಯ ಮಾಡುತ್ತಾನೆ. ಅಲ್ಲಿ ಬೇಕಾಗಿರುವ ಪ್ರಶ್ನೆಗೆ ಉತ್ತರ ಕೊಡೋದಕ್ಕಾಗಿ ನಿನಗೆ ಯೇಸು ಕ್ರಿಸ್ತನು ಬಂದು ಸಹಾಯ ಮಾಡುತ್ತಾನೆ, ಜ್ಞಾನ ಕೊಡುತ್ತಾನೆ. ಜ್ಞಾನ ಬರುವುದು ಕ್ರಿಸ್ತನಿಂದಲೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊಲೊಮೋನನಿಗೆ ದೇವರ ಆಶೀರ್ವಾದ ಮಾಡಿದರು. ನಿನ್ನಂಥ ಜ್ಞಾನಿ ಹಿಂದಕ್ಕೆ ಇದ್ದಿಲ್ಲ, ಮುಂದಕ್ಕೆ ಇರುವುದಿಲ್ಲ. ಹಲ್ಲೆಲೂಯಾ. ನೀನು ಯೇಸು ಕ್ರಿಸ್ತನಿಗೆ ಜ್ಞಾನ ಕೇಳಬೇಕು. ಪ್ರೈಸ್ ದಿ ಲಾರ್ಡ್. ಆತನಿಗೆ ಜ್ಞಾನ ಕೇಳುವಾಗ ಯೇಸು ನಿನಗೆ ಜ್ಞಾನ ಕೊಡುತ್ತಾರೆ. ಹಲ್ಲೆಲೂಯಾ. ಆ ಜ್ಞಾನವು ನೀನು ದೇವರ ಕೃಪೆಯಿಂದ ಹೊಂದಿಕೊಳ್ಳಬೇಕು. ಹಲ್ಲೆಲೂಯಾ. ದೇವರಲ್ಲಿ ಕೇಳಿ ಆ ಜ್ಞಾನ ಹೊಂದಿಕೊಳ್ಳಬೇಕು. ಯೇಸು ನಿನಗೆ ಸಹಾಯ ಮಾಡುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎದರಲ್ಲೂ ಅಯ್ಯೋ ನಾನು मैं पढ़ा लिखा हूँ इसीलिए तो मैं अच्छे स्थान पे हूँ बोल के ये कभी हमें घमंडी नहीं आना है. ಹಲ್ಲೆಲೂಯಾ. ಇದು ಯಾವತ್ತೂ ನಮ್ಮ ಹೃದಯದಲ್ಲಿ ಬರಬಾರದು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನನ್ನ ಸಂಗಡಿದಾನೆ, ನನ್ನಲ್ಲಿ ಇರುವುದೆಲ್ಲ ಯೇಸು ಕ್ರಿಸ್ತನದೆಂಬುದಾಗಿ ನಾವು ತೋರಿಸಿಕೊಳ್ಳಬೇಕು. ಹಲ್ಲೆಲೂಯಾ. ನಾವು ಜನರ ಮುಂದೆ ಸಹ ನನ್ನಲ್ಲಿ ಇರುವುದನ್ನೆಲ್ಲ ನನ್ನ ತಂದೆ ಕೊಟ್ಟಿರುವುದು ಎಂಬುದಾಗಿ ಹೇಳಬೇಕು. ಹಲ್ಲೆಲೂಯಾ. ಒಂದು ಪೆನ್ನು ಸಹ ನಿಮ್ಮಲ್ಲಿದ್ದರೆ ಅದು ಯೇಸು ಕ್ರಿಸ್ತನ ನಾಮ ಮಹಿಮೆ ಪಡಬೇಕು. ಈ ಪೆನ್ನು ಕೊಟ್ಟಿರುವುದು ನನ್ನ ಯೇಸು ಎಂದು ಗಟ್ಟಿಯಾಗಿ ಹೇಳಬೇಕು. ಯಾಕಂದರೆ ನಮ್ಮಲ್ಲಿ ಇರುವುದನ್ನೆಲ್ಲ ಯೇಸು ಕೊಟ್ಟಿರುವುದು. ಹಲ್ಲೆಲೂಯಾ. ಯೇಸು ಕೊಟ್ಟಿರುವುದು. ಹಲ್ಲೆಲೂಯಾ. ಯೇಸುವಿನ ಹೊರತು ಏನು ಬರುವುದಕ್ಕೆ ಆಗೋದಿಲ್ಲ. ಎಲ್ಲವನ್ನು ಯೇಸು ಕೊಡುವ ಆತನಾಗಿದ್ದಾನೆ. ಎಲ್ಲವನ್ನು ಯೇಸು ಮಾಡುವ ಆತನಾಗಿದ್ದಾನೆ. ನಮ್ಮ ಅಗತ್ಯಗಳನ್ನು ಯೇಸು ಪೂರೈಸುವ ಆತನಾಗಿದ್ದಾನೆ. ನೀವು ಭಯಪಡಬೇಡಿರಿ. ಯಾವ ಪರಿಸ್ಥಿತಿ ಬಂದರೂ ಭಯಪಡಬೇಡಿರಿ. ಈ ವಾಕ್ಯದಲ್ಲಿ ದೇವರು ವಾಗ್ದಾನ ಮಾಡಿದ್ದಾನೆ. ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ದೇವರು ವಾಗ್ದಾನ ಮಾಡಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ವಾಕ್ಯದಲ್ಲಿ ದೇವರು ವಾಗ್ದಾನ ಮಾಡಿದ್ದಾರೆ. ಅದು ಮತ್ತೊಂದು ಸಾರಿ ಓದಿ ಮುಗಿಸೋಣ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ಕೀರ್ತನೆ 91ರಲ್ಲಿ 5ನೇ ವಚನ, ಇರುಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕಾರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ಹಲ್ಲೆಲೂಯಾ. ನೀನು ಯಾವ ಕಾರಣಕ್ಕೂ ಅಂಜ ಕಾರಣವಿಲ್ಲ. ಹಲ್ಲೆಲೂಯಾ. ನಿನ್ನನ್ನು ದೇವರು ಆಶೀರ್ವಾದ ಮಾಡುತ್ತಾರೆ. ಈ ಮುಂಜಾನೆ ಜಾಬದಲ್ಲಿ ದೇವರು ನಿನ್ನನ್ನೇ ಮಾತಾಡುತ್ತಾರೆ. ಹಲ್ಲೆಲೂಯಾ. ದೇವರು ನಿನ್ನನ್ನು ಹೇರಳವಾಗಿ ಆಶೀರ್ವಾದ ಮಾಡುತ್ತಾರೆ. ಹೆಚ್ಚಾಗಿ ನೀನು ದೇವರಲ್ಲಿ ಭಯಭಕ್ತಿಯಿಂದ ಇರು. ದೇವರಲ್ಲಿ ಪ್ರಾರ್ಥನೆ ಮಾಡು, ವಾಕ್ಯ ಓದು. ನೀನು ದೇಶಕ್ಕಾಗಿ ನಿಂತುಕೋ. ಪ್ರಾರ್ಥನೆ ಮಾಡುವಾಗ ದೇವರು ಇನ್ನೂ ಹೆಚ್ಚಾಗಿ ನಿನ್ನನ್ನು ಉಪಯೋಗಿಸಿಕೊಳ್ಳುತ್ತಾರೆ. ಯೇಸುವಿನ ನಾಮದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್.